ಹಳೆಯ ನಗರದಲ್ಲಿ ಬಿಟ್ಟು ಹೋಗಿದ ಆಸ್ಪತ್ರೆ ಇದೆ. ಬಹಳ ವರ್ಷಗಳಿಂದ ಸ್ಥಳೀಯರು ಈ ಸ್ಥಳವನ್ನು ನೋಡುವುದಕ್ಕೂ ಹೆದರುತ್ತಿದ್ದರು. ಒಂದು ದಿನ ರವಿ ಮತ್ತು ಅವನ ಸ್ನೇಹಿತರು ಈ ರಹಸ್ಯವನ್ನು ತಿಳಿದುಕೊಳ್ಳಲು ನಿರ್ಧರಿಸಿದರು. ಅವರು ರಾತ್ರಿಯ ಸಮಯದಲ್ಲಿ ಆಸ್ಪತ್ರೆಗೆ ಹೋದಾಗ ಕತ್ತಲೆಯ ಕೊಠಡಿಗಳು ಮತ್ತು ಹಳೆಯ ವೈದ್ಯಕೀಯ ಸಾಧನಗಳು ಅವರನ್ನು ಭೀತಿಗೊಳಿಸಿದವು. ಅವರು ಆ ಹವಾನಲ್ಲಿ ಅಸಹಜ ಶಬ್ದಗಳು ಮತ್ತು ಚಲನೆಗಳನ್ನು ಕಂಡು ಭಯಗೊಂಡರು. ರವಿ ತನ್ನ ಸ್ನೇಹಿತರಿಗೆ ಧೈರ್ಯ ತುಂಬಿದ್ದು ಮುಂದೆ ಸಾಗಲು ಪ್ರೇರೇಪಿಸಿದರು. ಕೊನೆಗೆ ಅವರು ಹಳೆಯ ಡೈರಿಯನ್ನು ಕಂಡುಹಿಡಿದರು. ಅದರಲ್ಲಿ ಆತ್ಮಗಳ ಹಾವಳಿ ಮತ್ತು ಹೆದರಿಸುವ ಘಟನೆಗಳ ವಿವರಗಳಿದ್ದವು. ಬೆಳಕುಗಳು ಕಡಿಮೆಯಾಗುತ್ತಿದ್ದಂತೆ ನಿಗೂಢ ಶಬ್ದಗಳು ಜೋರಾಗಿ ಕೇಳಿಸಲು ಪ್ರಾರಂಭವಾಯಿತು. ಅವರು ಈ ಡೈರಿಯ ಪುಟಗಳನ್ನು ಓದಿದಂತೆ ಭಯಾನಕ ಚಿತ್ರಣಗಳು ಜೀವಂತವಾಗಿ ಕಾಣಿಸುತ್ತಿದ್ದವು. ರವಿ ತನ್ನ ಸ್ನೇಹಿತರೊಂದಿಗೆ ಆಸ್ಪತ್ರೆಯ ಒಳಗೆ ಒಳಹೊಕ್ಕು ಅತಿರೇಕದ ಆತ್ಮಶಕ್ತಿ ತನ್ನ ತೀವ್ರಗೊಳಿಸಲು ಪ್ರಾರಂಭಿಸಿದೆ ಎಂದು ಭಾವಿಸಿದನು. ಅವರು ಸತ್ಯವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದರು, ಆದರೆ ಅವರ ಹೃದಯಗಳಲ್ಲಿ ಭಯ ಕುಣಿತಿತ್ತು. ಆ ಸಂಜೆ ರವಿ ಮತ್ತು ಅವನ ಸ್ನೇಹಿತರು ಖಾತಾ ಅಂತರಾಳವನ್ನು ಹೊರಗೆ ಬಿಟ್ಟು ಆತ್ಮಗಳಿಂದ ವಿಮುಕ್ತರಾದರು. ಹವಾನಲ್ಲಿ ಶಾಂತಿ ಸ್ಥಾಪಿತಗೊಂಡಿತು, ಆದರೆ ಅವರು ಅನುಭವಿಸಿದ ಭಯವು ಸದಾ ಅವರ ಮನಸ್ಸಿನಲ್ಲಿ ಉಳಿಯಿತು. ಈ ಆತ್ಮೀಯ ಮತ್ತು ರಹಸ್ಯಭರಿತ ಕಥೆಯು ನಿಮ್ಮ ಯೂಟ್ಯೂಬ್ ಚಾನಲ್ಗಾಗಿ ಆದರ್ಶವಾಗಿದೆ. ಇನ್ನಷ್ಟು ಭಯಾನಕ ಕಥೆಗಳನ್ನು ಹಂಚಿಕೊಳ್ಳಲು ನಿರೀಕ್ಷಿಸುತ್ತಿದ್ದೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್, ಲೈಕ್